ಇಂದು ನಾವೆಲ್ಲರೂ ಬಹಳ ಪ್ರೀತಿಯಿಂದ ಭಾವನೆಯಿಂದ ವಿಶ್ವಪಿತ ವಿಶ್ವವಂದ್ಯ ವಿಶ್ವೇಶ್ವರ ವಿಶ್ವ ಕಲ್ಯಾಣಕಾರಿ ಪತಿತ ಪಾವನ ಸರ್ವರ ಸದ್ಗತಿದಾತ ದುಃಖಹರ್ತ ಸುಖಕರ್ತ ಪರಮಪಿತ ಶಿವಪರಮಾತ್ಮನ ಜನ್ಮದಿನವನ್ನು ಭಗವಂತ ಈ ಧರೆಯಲ್ಲಿ ಅವತರಿಸಿರುವಂತಹ ದಿನವನ್ನು ನಾವೆಲ್ಲರೂ ಬಹಳ ಸಂತೋಷದಿಂದ ಆಚರಿಸುತ್ತಿದ್ದೇವೆ. ತಾವೆಲ್ಲ ಸಹೋದರ ಸಹೋದರಿಯರಿಗೆ ಮಹಾಶಿವ ಜಯಂತಿ ಮಹಾಶಿವರಾತ್ರಿಯ ಕೋಟಿ ಕೋಟಿ ಶುಭಾಶಯಗಳು. ನಾವೆಲ್ಲರೂ ಸತ್ಯ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಿಸಿ ಸತ್ಯವಾದ ಉಪವಾಸ ಜಾಗರಣೆಗಳ ಮೂಲಕ ತಂದೆಯ ಸಮೀಪದ ಅನುಭವ ಮಾಡುತ್ತಾ ನಮ್ಮಿಂದ ಯಾವುದೇ ವಿಕರ್ಮ ಪಾಪಕರ್ಮ ಆಗದಂತೆ, ಯಾವುದೇ ಕೆಟ್ಟದ್ದನ್ನು ನೋಡದೆ ಹೇಳದೆ ಕೇಳದೆ ಮಾಡದೆ ಜಾಗೃತರಾಗಿರುವಂತಹ ಜಾಗರಣೆಯನ್ನು ಆಚರಿಸುತ್ತಾ ಪರಮಾತ್ಮನ ಶಿವ ತಂದೆಯ ಸಮೀಪದ ಅನುಭವ ಮಾಡುತ್ತಾ ಅವರಿಂದ ಸರ್ವ ಶಕ್ತಿಗಳು ಸರ್ವ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಆಗುತ್ತಿರುವ ಪಡೆಯುತ್ತಿರುವ ಅನುಭವ ಮಾಡೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹಾಶಿವ ಜಯಂತಿಯ ಶುಭಾಶಯಗಳು. ಇಂದಿನ ಶಿವತಂದೆಯ ಮುರಳಿ ಮಹಾವಾಕ್ಯಗಳು ದಿನಾಂಕ 15/2/2026 ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 22/2/2009 ರಿವೈಸ್ ಮುರಳಿ 22/2/2009. ತಂದೆ ತಿಳಿಸುತ್ತಾರೆ, ಜನ್ಮದಿನದಂದು ಕಳೆದು ಫಸ್ಟ್ ಡಿವಿಷನ್ನಲ್ಲಿ ಬರುವ ಉಡುಗೊರೆಯನ್ನು ಪಡೆಯಲು ಪ್ರತಿ ಶ್ವಾಸ ಸಂಕಲ್ಪ ಸಮರ್ಥವಾಗಿರಲಿ, ಹೃದಯ ದೊಡ್ಡದು ಮತ್ತು ಸತ್ಯವಾಗಿರಲಿ, ಆಗ ಪ್ರತಿ ಅವಶ್ಯಕತೆ ಪೂರ್ಣವಾಗುತ್ತದೆ. ಬರ್ತ್ಡೇ ಸಮಯದಲ್ಲಿ ಕಳೆದದ್ದನ್ನು ಕಳೆದು ಫಸ್ಟ್ ಡಿವಿಷನ್ನಲ್ಲಿ ಬರುವ ಉಡುಗೊರೆ ಪಡೆಯಲು ಪ್ರತಿ ಶ್ವಾಸ ಪ್ರತಿ ಸಂಕಲ್ಪ ಸಮರ್ಥವಾಗಿರಬೇಕು, ಮನಸ್ಸು ಹೃದಯ ದೊಡ್ಡದಿರಬೇಕು, ಸತ್ಯವಾಗಿರಬೇಕು, ಆಗ ಪ್ರತಿ ಅವಶ್ಯಕತೆ ಪೂರ್ಣವಾಗುವುದು. ಇಂದು ಝೀರೋ ತಂದೆ ಬಿಂದು ತಂದೆ ತನ್ನ ಬಿಂದು ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ. ಇಂದಿನ ದಿನ ತಾವೆಲ್ಲರೂ ಸಹ ಬಾಬಾರವರ ಮತ್ತು ಬಾಬನ ಜೊತೆ ತಮ್ಮ ಬರ್ಡೇಯನ್ನು ಆಚರಿಸಲು ಬಂದಿದ್ದೀರ. ಅಂದಾಗ ಬಾಬ್ದಾದ ಸರ್ವ ಮಕ್ಕಳಿಗೆ ಬಲೆ ಸನ್ಮುಖದಲ್ಲಿ ಕುಳಿತಿರಬಹುದು, ದೂರದಲ್ಲಿಯೇ ಕುಳಿತಿದ್ದರೂ ಸಹ ಹೃದಯದ ಸಮೀಪ ಕುಳಿತಿರುವಂತಹ 4 ಕಡೆಯ ಮಕ್ಕಳಿಗೆ ಸರ್ವ ಸಂಬಂಧದಿಂದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಅದರಲ್ಲಿಯೂ ಸಹ ವಿಶೇಷವಾಗಿ 3 ಶುಭಾಶಯಗಳು, ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ರೂಪದ 3 ಶುಭಾಶಯಗಳು, ಪಾಲನೆ ವಿದ್ಯಾಭ್ಯಾಸ ಮತ್ತು ವರದಾನಗಳು 4 ಕಡೆಯ ಮಕ್ಕಳಿಗೆ ಬಾಬಾ ವಿಶೇಷವಾಗಿ ಕೊಡುತ್ತಿದ್ದಾರೆ. ಎಲ್ಲ ಮಕ್ಕಳಿಗೆ ಶುಭಾಶಯಗಳು. ಇಂದು ಈ ವಿಶೇಷ ಜನ್ಮವನ್ನು ಭಕ್ತರು ಸಹ ಆಚರಿಸುತ್ತಾರೆ. ಆದರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ಜನ್ಮದಿನ ತಂದೆ ಮತ್ತು ಮಕ್ಕಳ ಅವಿನಾಶಿ ಸ್ನೇಹದ ಜನ್ಮದಿನವಾಗಿದೆ. ಆದಿಯಿಂದ ಹಿಡಿದು ತಂದೆ ಮತ್ತು ಮಕ್ಕಳು ಜೊತೆಯಲ್ಲಿದ್ದೀರಾ. ಜೊತೆಯಲ್ಲಿ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿಯೂ ಸಹ ತಂದೆ ಮಕ್ಕಳ ಜೊತೆ ಇದೆ. ಏಕೆಂದರೆ ತಂದೆ ಮತ್ತು ಮಕ್ಕಳಿಗೆ ಪರಸ್ಪರದಲ್ಲಿ ಬಹಳ ಸ್ನೇಹವಿದೆ. ಈಗಲೂ ಜೊತೆಯಲ್ಲಿದ್ದೀರಾ ಮತ್ತು ತಮ್ಮ ಮನೆಗೂ ಹೋಗುವುದೂ ಸಹ ಜೊತೆಯಲ್ಲಿಯೇ. ತಂದೆ ಮಕ್ಕಳನ್ನು ಬಿಟ್ಟು ಹೋಗಲಾಗುವುದಿಲ್ಲ, ಮಕ್ಕಳು ತಂದೆಯ ವಿನಃ ಹೋಗಲಾಗುವುದಿಲ್ಲ. ಏಕೆಂದರೆ ಹೃದಯದ ಸ್ನೇಹದ ಜೊತೆ ಇದೆ. ಮನೆಯ ನಂತರ ಯಾವಾಗ ರಾಜ್ಯದಲ್ಲಿ ಬರುತ್ತೀರಾ, ಆಗಲೂ ಬ್ರಹ್ಮ ಬಾಬಾರವರ ಜೊತೆಯಲ್ಲಿ ರಾಜ್ಯ ಮಾಡುತ್ತೀರಾ. ಅಂದಾಗ ಸರ್ವ ಜನ್ಮಗಳಿಗಿಂತಲೂ ಈ ಜನ್ಮ ಎಲ್ಲದಕ್ಕಿಂತ ಪ್ರಿಯವಾಗಿದೆ ಮತ್ತು ಭಿನ್ನವಾಗಿದೆ. ಈ ಜನ್ಮದ ಏನು ವ್ಯಾಲ್ಯೂ ಇದೆ ಅದು ಪೂರ್ತಿ ಕಲ್ಪದಲ್ಲಿ 84 ಜನ್ಮಗಳಲ್ಲಿಯೂ ಇರುವುದಿಲ್ಲ. ಇಂತಹ ಸ್ನೇಹಿ ಮತ್ತು ಜೊತೆ ಇರುವಂತಹ ವಿಶೇಷವಾದಂತಹ ವಜ್ರ ಸಮಾನವಾದ ಜನ್ಮ ಇದಾಗಿದೆ. ಅಂದಾಗ
ತಾವೆಲ್ಲರೂ ತಮ್ಮ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರೋ ಅಥವಾ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಾ? ಬಾಬಾ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರಾ? ಮತ್ತು ಮಕ್ಕಳು ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರಾ? 4 ಕಡೆ ಭಕ್ತರು ಕೂಡ ಶಿವ ಜಯಂತಿ ಅಥವಾ ಶಿವರಾತ್ರಿ ಎಂದು ಆಚರಿಸುತ್ತಿದ್ದಾರೆ. ಬಹಳ ಪ್ರೀತಿಯಿಂದ ಆಚರಿಸುತ್ತಿದ್ದಾರೆ. ಬಾಬ್ದಾದ ಭಕ್ತರನ್ನೂ ಸಹ ನೋಡಿ ಭಕ್ತರಿಗೂ ಸಹ ಭಕ್ತಿಯ ಫಲವನ್ನು ಕೊಡುತ್ತಿದ್ದಾರೆ. ಆದರೆ ನೀವು ಆಚರಿಸುವುದು ಮತ್ತು ಭಕ್ತರು ಆಚರಿಸುವುದರಲ್ಲಿ ಅಂತರವಿದೆ. ಅವರು ರಾತ್ರಿಯನ್ನು ಆಚರಿಸುತ್ತಾರೆ, ತಾವು ಅಮೃತ ವೇಳೆಯನ್ನು ಆಚರಿಸುತ್ತೀರಾ. ಅಮೃತ ವೇಳೆ ಶ್ರೇಷ್ಠ ವೇಳೆಯಾಗಿದೆ. ಅಮೃತ ವೇಳೆಯಲ್ಲಿಯೇ ಬಾಬ್ದಾದ ಪ್ರತಿಯೊಬ್ಬ ಮಗುವಿನ ಜೋಳಿಗೆಯನ್ನು ವರದಾನಗಳಿಂದ ತುಂಬುತ್ತಿದ್ದಾರೆ. ಎಲ್ಲರ ಜೋಳಿಗೆ ವರದಾನಗಳಿಂದ ತುಂಬಿದೆ ಅಲ್ವಾ? ಪ್ರತಿನಿತ್ಯ ವರದಾತ ತಂದೆಯಿಂದ ವರದಾನಗಳು ಸಿಕ್ಕೇ ಸಿಗುತ್ತವೆ. ಎಷ್ಟು ವರದಾನಗಳು ನೀವೊಬ್ಬೊಬ್ಬರೂ ಮಕ್ಕಳಿಗೆ ಬಾಬ್ದಾದರವರ ಮೂಲಕ ಸಿಕ್ಕಿವೆ. ಆ ವರದಾನಗಳಿಂದ ಜೋಳಿಗೆ ತುಂಬಿದೆ ಅಲ್ವಾ? ಅಂದಾಗ ಎಲ್ಲರೂ ಬಹಳ ಉಮಂಗ ಉತ್ಸಾಹದಿಂದ ತಲುಪಿದ್ದೀರಾ. ಬಾಬ್ದಾದರವರು ಸಹ ಮಕ್ಕಳನ್ನು ನೋಡಿ ಬಹಳ ಖುಷಿ ಪಡುತ್ತಿದ್ದಾರೆ ಮತ್ತು ಹಾಡನ್ನು ಹಾಡುತ್ತಿದ್ದಾರೆ. ವಾಹ ಮಕ್ಕಳೇ ವಾಹ ಎಂದು. ಮಕ್ಕಳು ಹೇಳುತ್ತೀರಾ ವಾಹ ಬಾಬಾ ವಾಹ. ಬಾಬಾ ಹೇಳುತ್ತಾರೆ ವಾಹ ಮಕ್ಕಳೇ ವಾಹ ಎಂದು. ಏಕೆಂದರೆ ಯಾರೆಲ್ಲ ತಂದೆಗೆ ಮಕ್ಕಳಾಗಿದ್ದೀರಾ ಅವರೆಲ್ಲರೂ ಸಹ ಕೋಟಿಯಲ್ಲೂ ಕೆಲವರ ಆತ್ಮರಾಗಿದ್ದೀರಾ. ವಿಶ್ವದಲ್ಲಿ ಎಷ್ಟು ಕೋಟ್ಯಂತರ ಆತ್ಮರಿದ್ದಾರೆ. ಆದರೆ ಅವರಲ್ಲಿ ತಾವು ಮಕ್ಕಳು. ಯಾರಿಗೆ ಬಾಬಾ ಹೇಳ್ತಾರೆ ಲಕ್ಕಿ ಮತ್ತು ಲವ್ಲಿ ಮಕ್ಕಳು ಎಂದು. ಕೋಟಿಯಲ್ಲೂ ಕೆಲವರು ತಾವು ಲಕ್ಕಿ ಮತ್ತು ಲವ್ಲಿ ಮಕ್ಕಳಾಗಿದ್ದೀರಾ. ನಶೆ ಇದೆಯಲ್ವಾ? ನಾವೇ ಕಲ್ಪದ ಕೋಟಿಯಲ್ಲೂ ಕೆಲವರು ನಾವು ಬಾಬನ ಮಕ್ಕಳಾಗಿದ್ದೀವಿ. ಎಷ್ಟೇ ದೊಡ್ಡ ದೊಡ್ಡ ಪದವಿ ಇರುವಂತಹ ಆತ್ಮರು ವರ್ತಮಾನ ಸಮಯದಲ್ಲಿದ್ದಾರೆ. ಆದರೆ ತಂದೆಯನ್ನು ಗುರುತಿಸಿ ತಂದೆಯ ಜನ್ಮದಿನವನ್ನು ಆಚರಿಸುವಂತಹವರು 4 ಕಡೆ ತಂದೆಯನ್ನು ಗುರುತಿಸಿರುವಂತಹ ಮಕ್ಕಳು ಕೋಟಿಯಲ್ಲಿ ಕೆಲವರಷ್ಟೇ. ಅಂದಾಗ ಈ ಖುಷಿ ಇದೆ. ನಾವು ಕೋಟಿಯಲ್ಲಿಯೂ ಸಹ ಕೆಲವರಾಗಿದ್ದೇವೆ. ನಶೆ ಇದೆ ಅಲ್ವಾ? ಕೈ ಎತ್ತಿ. ಅವಿನಾಶಿ ನಶೆ ಇದೆ ಅಲ್ವಾ? ಆಗಾಗ ನಶೆ ಇರುವವರಲ್ಲ. ಕೇಳ್ತಿದ್ದಾರೆ ಬಾಬಾ. ಆಗಾಗ ನಶೆ ಇರುವವರಲ್ಲ ಅಲ್ವಾ? ಸದಾ ಇದೆ ಮತ್ತು ಸದಾ ಇರುವುದು. ಮಾಯೆ ಪೇಪರಂತೂ ತೆಗೆದುಕೊಳ್ಳುತ್ತೆ. ಅನುಭವ ಇದೆ ಅಲ್ವಾ? ಮಾಯೆಯೂ ಸಹ ಪರಮಾತ್ಮನ ಮಕ್ಕಳ ಜೊತೆಗೆ ತುಂಬ ಪ್ರೀತಿ ಮಾಡುತ್ತೆ. ಮಾಯೆಗೂ ಕೂಡ ಪರಮಾತ್ಮನ ಮಕ್ಕಳ ಜೊತೆ ಜಾಸ್ತಿ ಪ್ರೀತಿ ಇದೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಮಾಯೆಗೆ ಪರಮಾತ್ಮನ ಮಕ್ಕಳ ಜೊತೆ ಆದಿಯಿಂದ ಅಂತಿಮದವರೆಗೆ ಸಂಬಂಧವಿದೆ. ಮಾಯೆ ಮತ್ತು ಪರಮಾತ್ಮನ ಮಕ್ಕಳು ಇಬ್ಬರಿಗೂ ಪರಸ್ಪರದಲ್ಲಿ ಕನೆಕ್ಷನ್ ಇದೆ, ಸಂಬಂಧವಿದೆ. ಆದರೆ ಮಾಯೆಯ ಕೆಲಸವಾಗಿದೆ ಬರುವುದು. ನೀವು ಮಕ್ಕಳ ಕೆಲಸವೇನು? ಮಾಯೆಯನ್ನು ದೂರದಿಂದಲೇ ಓಡಿಸುವುದು. ಬರಲು ಬಿಡಲೇಬಾರದು. ಬಿಡ್ತೀರಾ? ಬಿಡಲ್ವಾ? ಇಲ್ಲ ಅಲ್ವಾ? ದೂರದಿಂದಲೇ ಓಡಿಸ್ರಿ, ಹತ್ರ ಬರಲಿಕ್ಕೆ ಬಿಡಬೇಡಿ. ಬರಲು ಬಿಟ್ಟಿದ್ದೀರಾ ಎಂದರೆ ಮತ್ತೆ ಅದಕ್ಕೆ ಅಭ್ಯಾಸವಾಗಿಬಿಡತ್ತೆ ಬರಲಿಕ್ಕೆ. ಅದು ಸಹ ತಿಳ್ಕೊಳ್ಳುತ್ತೆ, ಇವ್ರು ಬಿಡ್ತಾರಲ್ವ ಬರಲಿಕ್ಕೆ, ಸರಿ ಬರ್ತೀನಿ ಎಂದು. ಆದರೆ ಬಾಬಾ ನೋಡ್ತಾರೆ, ಕೆಲವು ಮಕ್ಕಳು ಮಾಯೆಯನ್ನು ಬರಲಿಕ್ಕೆ ಬಿಡ್ತಾರೆ, ಆದರೆ ಖಾತರಿನೂ ಮಾಡ್ತಾರೆ, ಅದಕ್ಕೆ ಆತಿಥ್ಯನೂ ಮಾಡ್ತಾರೆ. ಚಾಯ್ ಕುಡಿಸೋದು, ನೀರು ಕುಡಿಸೋದು, ಗೊತ್ತಿದೆಯಾ ಯಾವ ಖಾತ್ರಿ ಮಾಡ್ತಾರೆ ಎಂದು. ಮಾಯೆಯ ಪ್ರಭಾವದಲ್ಲಿ ಬಂದು ಇದನ್ನೇ ಯೋಚಿಸುತ್ತಾರೆ. ಈಗಂತೂ ಟೂಲೇಟ್ ಬೋರ್ಡ್ ಹಾಕಿಲ್ಲ ಅಲ್ವಾ, ಈಗಿನ್ನೂ ಸ್ವಲ್ಪ ಸಮಯವಿದೆ ಅಲ್ವಾ ಎಂದು ಪುರುಷಾರ್ಥ ಮಾಡುತ್ತಿದ್ದೇವೆ, ತಲುಪುತ್ತೇವೆ ಎಂದು. ಅಂದಾಗ ಮಾಯೆಯೂ ಸಹ ತಿಳಿದುಕೊಳ್ಳುತ್ತೆ, ಒಂದಂತೂ ನನಗೆ ಬರಲಿಕ್ಕೆ ಬಿಟ್ಟಿದ್ದಾರೆ, ಎರಡನೇದಾಗಿ ನನಗೂ ಜೊತೆ ಕೊಡ್ತಿದ್ದಾರೆ, ನನಗೆ ಆತಿಥ್ಯನೂ ಮಾಡ್ತಾ ಇದ್ದಾರೆ. ಮಾಯೆ ತಿಳ್ಕೊಳ್ಳುತ್ತೆ. ಕೆಲವು ಮಕ್ಕಳು ಮಾಯೆಯನ್ನು ಗುರುತಿಸುತ್ತಾರೆ, ಆದರೆ ಕೆಲವು ಮಕ್ಕಳು ಗುರುತಿಸುವುದರಲ್ಲಿಯೂ ಸಹ ತಪ್ಪು ಮಾಡುತ್ತಾರೆ. ಮಾಯೆಯ ಮತವಾಗಿದೆಯಾ ಅಥವಾ ಬಾಬಾರವರ ಮತವಾಗಿದೆಯಾ? ಗುರುತಿಸದೇ ಇರುವ ಕಾರಣ ಮಾಯೆಯ ಪ್ರಭಾವದಲ್ಲಿ ಬಂದು ಬಿಡುತ್ತಾರೆ. ಆದರೆ ಬಾಬ್ದಾದ ತನ್ನ
ಲಕ್ಕಿ ಮಹಾವೀರ ವಿಜಯಿ ಮಕ್ಕಳಿಗೆ ಹೇಳುತ್ತಾರೆ, ಮಕ್ಕಳೇ ಮಾಯೆಗೆ ಬರಲು ಬಿಡಬೇಡಿ. ಈಗ ಬರುತ್ತೆ ಆಮೇಲೆ ಓಡಿಸ್ತೀರಾ, ಇದರಲ್ಲಿ ಸಮಯವನ್ನು ತೊಡಗಿಸ್ಬೇಡಿ. ಏಕೆಂದರೆ ಸಮಯ ಕಡಿಮೆ ಇದೆ. ನಿಮ್ಮ ಪ್ರತಿಜ್ಞೆ ಏನಿದೆ, ವಿಶ್ವ ಪರಿವರ್ತಕರಾಗಿ, ವಿಶ್ವ ಸೇವಕರಾಗಿ, ವಿಶ್ವದ ಆತ್ಮಗಳಿಗೆ ಬಾಬಾರವರ ಪರಿಚಯ ಕೊಟ್ಟು ಮುಕ್ತಿಯ ಆಸ್ತಿಯನ್ನು ಕೊಡಿಸುತ್ತೇವೆ ಎಂದು. ಆ ಕಾರ್ಯ ಈಗ ಇನ್ನೂ ಸಮಾಪ್ತಿ ಆಗಿಲ್ಲ. ಆ ಕಾರ್ಯವನ್ನು ಸಮಾಪ್ತಿ ಮಾಡುವುದರಲ್ಲಿ, ಸಂಪನ್ನ ಮಾಡುವುದರಲ್ಲಿ ಸಮಯ ತೊಡಗಿಸಬೇಕು. ಒಂದು ವೇಳೆ ಮಾಯೆಯನ್ನು ಓಡಿಸುವುದರಲ್ಲಿಯೇ ಸಮಯ ತೊಡಗಿಸಿದರೆ ವಿಶ್ವ ಪರಿವರ್ತನೆಯ ಯಾವ ಪ್ರತಿಜ್ಞೆ ಮಾಡಿದ್ದೀರಾ ಅದನ್ನು ಹೇಗೆ ಪೂರ್ಣ ಮಾಡುತ್ತೀರಾ? ಬಾಬನ ಜೊತೆಗಾರರಾಗಿದ್ದೀರಾ ಅಲ್ವಾ? ಜನ್ಮದಿಂದಲೇ ಪ್ರತಿಜ್ಞೆ ಮಾಡಿದ್ದೀರಾ, ಈಗಲೂ ಜೊತೆ ಇರುತ್ತೀರಾ, ಜೊತೆಯಲ್ಲೇ ನಡೆಯುತ್ತೀರಾ. ಆದ್ದರಿಂದ ಈಗ ತಂದೆಯಿಂದ ಏನೆಲ್ಲ ಶಕ್ತಿಗಳು ಸಿಕ್ಕಿವೆ, ಆ ಶಕ್ತಿಗಳ ಆಧಾರದಿಂದ ಮಾಯೆಯನ್ನು ದೂರದಿಂದಲೇ ಓಡಿಸಿರಿ. ಇದರಲ್ಲಿ ಸಮಯವನ್ನು ತೊಡಗಿಸಬೇಡಿ. ನೋಡಿ, 70 ವರ್ಷಗಳು ಪುರುಷಾರ್ಥ ಮಾಡುತ್ತಿದ್ದೀರಾ. ಈಗ ಮಾಯೆ ಬರೋದು, ಮಾಯೆಯನ್ನು ಓಡಿಸುವುದು, ಅದಕ್ಕಾಗಿ ಸಮಯ ಇಲ್ಲ. ಈಗ 90 ವರ್ಷ ಆಯ್ತಲ್ವ ಬಾಬಾ ಬಂದು. ಇವತ್ತು 90ನೇ ವರ್ಷದ ಶಿವ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಏಕೆಂದರೆ ತಿಳಿದುಕೊಂಡಿದ್ದೀರಾ, ಜ್ಞಾನಪೂರ್ಣರಂತೂ ಆಗಿದ್ದೀರಾ ಅಲ್ವಾ. ಮಾಯೆ ಬರುತ್ತೆ ಮತ್ತು ಓಡಿಸೋದು, ಇದರಲ್ಲಿ ಎಷ್ಟು ಟೈಮ್ ಹೋಗುತ್ತೆ ಎಂದು ಪೂರ್ತಿ ಡ್ರಾಮಾದ ಜ್ಞಾನವಿದೆ. ಆದ್ದರಿಂದ ಜ್ಞಾನಪೂರ್ಣ ಮಕ್ಕಳು ಈಗ ಸಮಯ ಯಾವುದರಲ್ಲಿ ತೊಡಗಿಸಬೇಕು? 2 ಖಜಾನೆಗಳು ಬಹಳ ಜಮಾ ಮಾಡಿಕೊಳ್ಳಬೇಕು. ಯಾವುದು 2 ಖಜಾನೆಗಳು? ಒಂದು ಸಂಕಲ್ಪ, ಮತ್ತೊಂದು ಸಮಯ. ಈ 2 ಖಜಾನೆಗಳು ಮಹಾನ್ ಆಗಿವೆ ಮತ್ತು ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ. ಏಕೆಂದರೆ ಜ್ಞಾನಪೂರ್ಣ ತಂದೆಗೆ ಜ್ಞಾನಪೂರ್ಣ ಮಕ್ಕಳಾಗಿದ್ದೀರಾ. ಮಾಸ್ಟರ್ ಜ್ಞಾನಪೂರ್ಣರಾಗಿದ್ದೀರಾ ಅಲ್ವಾ? ಪೂರ್ತಿ ಫುಲ್ ಆಗಿದ್ದೀರಾ, ಬುಲ್ ಅಲ್ಲ. ಕೆಲವರು ನಾಲೆಡ್ಜ್ ಬುಲ್ ಆಗಿದ್ದಾರೆ, ನಾಲೆಡ್ಜ್ ಫುಲ್ ಆಗಿಲ್ಲ. ಅಂದರೆ ಅರ್ಧಂಬರ್ಧ ತಿಳ್ಕೊಂಡಿರುವಂತಹವರು ಪೂರ್ಣ ಅಲ್ಲ. ತಾವ್ಯಾರು ನಾಲೆಡ್ಜ್ ಫುಲ್ ಆಗಿದ್ದೀರಾ? ಫುಲ್ಲು. ಕೈ ಎತ್ತಿ. ನಾಲೆಡ್ಜ್ ಫುಲ್ಲ ಅಥವಾ ನಾಲೆಡ್ಜ್ ಬುಲ್ಲ? ಎಲ್ಲರೂ ನಾಲೆಡ್ಜ್ ಫುಲ್ ಆಗಿದ್ದೀರಾ? ಕೈ ಎತ್ತಿ. ಒಳ್ಳೆಯದು, ವಾಹ. ಫುಲ್ ನಾಲೆಡ್ಜ್ ಬಂದಿದೆ ಅಲ್ವಾ? ಮಾಯೆಯನ್ನು ಓಡಿಸುವ ಜ್ಞಾನ ಇದೆಯಾ? ಹಿಂದೆ ಇರುವಂತಹವರಿಗೆ ಮಾಯೆಯನ್ನು ಓಡಿಸುವ ಜ್ಞಾನ ಇದೆಯಾ? ಒಳ್ಳೆಯದು. ಜಂಡ ಅಲಗಾಡಿಸ್ತಾ ಇದ್ದೀರಾ. ಮಾತೆಯರಿಗೆ ಇದೆಯಾ ಮಾಯೆಯನ್ನು ಓಡಿಸುವ ಶಕ್ತಿ? ಮಾತೆಯರು ಜ್ಞಾನಪೂರ್ಣರಾಗಿದ್ದೀರಾ? ಡಬಲ್ ಫಾರ್ನರ್ಸು ಸಹ ಜಂಡ ಆಡಿಸ್ತಾ ಇದ್ದೀರಾ. ಜಂಡ ಅಲಗಾಡಿಸ್ತಾ ಇದ್ದಾರೆ ಬಾಬನ ಮುಂದೆ. ಒಳ್ಳೆಯದು. ನೋಡಿ ಎಷ್ಟು ಒಳ್ಳೆ ದೃಶ್ಯ ಇದೆ. ಜಂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಲ್ಲರೂ ಜಂಡ ಹಾರಿಸ್ತಿರೋದು ಚೆನ್ನಾಗಿ ಅನ್ನಿಸ್ತಾ ಇದೆ. ಅಂದಾಗ ನಾಲೆಡ್ಜ್ಫುಲ್ ಅಂದರೆ ಅರ್ಥ ಮಾಯೆಯನ್ನು ದೂರದಿಂದಲೇ ಓಡಿಸುವವರು ಅಂದಾಗ ಇದೀರಾ ಆ ರೀತಿ? ಏಕೆಂದರೆ ಬಾಬ್ದಾದ ಮೊದಲೇ ಹೇಳಿದ್ದಾರೆ, ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಕೇವಲ ಈ ಸಮಯದಲ್ಲಿ ಸಂಗಮಯುಗದಲ್ಲಷ್ಟೇ ಇದೆ. ನಂತರ ಪೂರ್ತಿ ಕಲ್ಪ ಜಮಾ ಮಾಡಿಕೊಳ್ಳುವಂತಹ ಬ್ಯಾಂಕ್ ಸಿಗುವುದಿಲ್ಲ. ಈಗ ಜಮಾ ಮಾಡಿಕೊಳ್ಳಬಹುದು. ಈಗೇನು ನೀವು ಜಮಾ ಮಾಡಿಕೊಳ್ತೀರಾ ಅದು ಕೆಲಸದಲ್ಲಿ ತೊಡಗಿಸುತ್ತಿರುತ್ತೀರಾ ಮುಂದೆ. ಆದರೆ ಜಮಾ ಮಾಡಿಕೊಳ್ಳುವಂತಹ ಬ್ಯಾಂಕ್ ಈಗ ಸಂಗಮಯುಗದಲ್ಲಷ್ಟೇ ಓಪನ್ ಇರತ್ತೆ. ಆದ್ದರಿಂದ ತಾವು ಏನು ಹೇಳುತ್ತೀರಾ? ಎಲ್ಲರಿಗೂ ಸಂದೇಶದಲ್ಲಿ ತಿಳಿಸ್ತೀರಾ ಅಲ್ವಾ? ಈಗಿಲ್ಲವೆಂದರೆ ಎಂದೆಂದಿಗೂ ಇಲ್ಲ ಅಂದಾಗ ಈ ಮಾತು ತಮ್ಮೆಲ್ಲರಿಗೂ ನೆನಪಿದೆಯಲ್ವಾ? ಈಗಿಲ್ಲವೆಂದರೆ ಎಂದಿಗೂ ಇಲ್ಲ. ಇದು ಸದಾ ನೆನಪಿರುತ್ತಾ? ಏಕೆಂದರೆ ಸಂಗಮಯುಗದ ಜನ್ಮ ಎಲ್ಲದಕ್ಕಿಂತ ಚಿಕ್ಕ ಜನ್ಮವಾಗಿದೆ, ಆದರೆ ಅಮೂಲ್ಯವಾದ ಜನ್ಮವಾಗಿದೆ. ಈ ಜನ್ಮದ ಮೂಲ್ಯ ಪೂರ್ತಿ ಕಲ್ಪ ನಡೆಯುತ್ತೆ ಅಂದಾಗ ಚೆಕ್ ಮಾಡಿಕೊಳ್ಳಿ. ನಮ್ಮ ಜಮಾದ ಖಾತೆ ಎಷ್ಟಿದೆ? ಎಷ್ಟು ಬಯಸ್ತೀರಾ ಅಷ್ಟು ಜಮಾ ಆಗಿದೆಯಾ? ಏಕೆಂದರೆ ಬಾಬ್ದಾದರವರು ಮೊದಲೇ ಹೇಳಿದ್ದಾರೆ, ಈಗ ನಡೆಯುವ ಸಮಯ ಸಮಾಪ್ತಿಯಾಗಿದೆ, ಹಾರುವ ಸಮಯವಾಗಿದೆ, ಪುರುಷಾರ್ಥದ ಸಮಯ ಪೂರ್ತಿಯಾಗಿದೆ. ಆದರೆ ಈಗ ತೀವ್ರ ಪುರುಷಾರ್ಥದ ಸಮಯವಾಗಿದೆ, ಅದು ಸಹ ಸ್ವಲ್ಪ ಇದೆ. ಆದ್ದರಿಂದ
ಬಾಪ್ ದಾದಾ ಡಬಲ್ ವಿದೇಶಿಯರಿಗೆ ಟೈಟಿಲ್ ಕೊಟ್ಟಿದ್ದಾರೆ, ಡಬಲ್ ತೀವ್ರ ಪುರುಷಾರ್ಥಿಗಳು ಎಂದು. ಹೇಳಿ, ಡಬಲ್ ತೀವ್ರ ಪುರುಷಾರ್ಥಿ ಆಗಿದ್ದೀರಾ? ಕೈ ಎತ್ತಿ. ಡಬಲ್ ತೀವ್ರ ಪುರುಷಾರ್ಥಿ ಆಗಿದ್ದೀರಾ ಅಲ್ವಾ? ಪಕ್ಕನ? ಒಳ್ಳೆಯದು. ಬಾಪ್ ದಾದರು ಜನ್ಮದ ಶುಭಾಶಯಗಳ ಜೊತೆಗೆ ತಮಗೆ ಮತ್ತಷ್ಟು ಶುಭಾಶಯಗಳನ್ನು ಹೇಳ್ತಿದ್ದಾರೆ. ಪದಮ ಗುಣದಷ್ಟು ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಾಬ್ದಾದರವರು ನೋಡಿದ್ರು, ಬಾಬ್ದಾದ ಯಾವ ಹೋಮ್ವರ್ಕ್ ಕೊಟ್ಟಿದ್ರಲ್ಲ, ಓಕೆ ಮಾಡಬೇಕು ಅಂತ ಕೆಲವು ಮಕ್ಕಳು ಅಟೆನ್ಷನ್ ಕೊಟ್ಟಿದ್ದಾರೆ. ಆದರೆ 100 ಮಾರ್ಕ್ಸು ಬಹಳ ಕಡಿಮೆ ಜನಕ್ಕೆ ಸಿಕ್ಕಿದೆ, 50%ಗಿಂತ ಜಾಸ್ತಿ. ಆದರೆ ಬಾಬ್ದಾದರವರು ಇದನ್ನೇ ಬಯಸ್ತಾರೆ. ಹೇಳೋದ ಏನು ಬಯಸ್ತಾರೆ ಎಂದು? ಬಾಬ್ದಾದರವರಿಗೆ ಪ್ರತಿಯೊಬ್ಬ ಆಶಾ ದೀಪಕಗಳು ಆಸೆಗಳನ್ನು ಸಂಪನ್ನ ಮಾಡುವಂತಹ ಮಹಾವೀರ ಮಕ್ಕಳ ಜೊತೆಗೆ ಇದೇ ಇಚ್ಛೆ ಇದೆ. ಸಮಯ ಅನುಸಾರವಾಗಿ ಒಂದು ವೇಳೆ ಈಗಲಿಂದ ಬಹಳ ಕಾಲದ ತೀವ್ರ ಪುರುಷಾರ್ಥದ ಚಾರ್ಟ್ ಜಮಾ ಮಾಡಿಕೊಂಡಿಲ್ಲವೆಂದರೆ ಮತ್ತಾವಾಗ ಮಾಡುತ್ತೀರಾ? ಬಾಬ್ದಾದರವರು ಸಮಯ ಪ್ರತಿ ಸಮಯ 3 ಶಬ್ದಗಳನ್ನು ನೆನಪು ಮಾಡಿಸುತ್ತಾರೆ. ಒಂದು ಅಚಾನಕ್, ಮತ್ತೊಂದು ಎವರಡಿ, ಮೂರನೆಯದು ಬಹಳ ಸಮಯದ ಖಾತೆಯ ಜಮಾ ಆಗಿರುವಂತಹದ್ದು. ಏಕೆಂದರೆ ಬಾಬ್ದಾದ ಬಯಸುತ್ತಾರೆ ಮಕ್ಕಳು ತಮ್ಮ ರಾಜ್ಯದಲ್ಲಿ ಫಸ್ಟ್ ಜನ್ಮದಿಂದ 21 ಜನ್ಮಗಳವರೆಗೆ, ಅಂತಿಮದವರೆಗೆ ಪೂರ್ತಿ ರಾಜ್ಯ ಭಾಗ್ಯದ ಅಧಿಕಾರಿಗಳಾಗಬೇಕು. ಈಗಂತೂ ಈ ಖುಷಿ ಇದೆ ಅಲ್ವಾ, ತಮ್ಮ ರಾಜ್ಯ ಬಂದಿತ್ತು ಎಂದು. ಹೇಗೆ ಈಗ ಸಂದೇಶ ಕೊಡುತ್ತೀರಾ ಬಾಬಾ ಬಂದಿದ್ದಾರೆಂದು, ಹಾಗೆ ಈ ಖುಷಿಯ ಸಂದೇಶವನ್ನು ತಿಳಿಸಿರಿ. ನಮ್ಮ ದೈವಿ ರಾಜ್ಯ ಸುಖ ಶಾಂತಿಮಯ ರಾಜ್ಯ ಈಗ ಬಂದಿದೆ. ಯಾವಾಗ ಎಲ್ಲರಿಗೂ ಈ ಸಂದೇಶ ಕೊಡುತ್ತೀರಾ ಆಗ ತಮ್ಮ ಪುರುಷಾರ್ಥವೂ ಸಹ ತೀವ್ರ ಆಗತ್ತೆ, ಬಹಳ ಸಮಯದ ಜಮಾ ಮಾಡಿಕೊಳ್ಳುವಂತಹದ್ದು ಆಗತ್ತೆ. ಅಷ್ಟಾಗಬೇಕು ಅಂತಾರೆ ಬಾಬಾ. ತೀವ್ರ ಪುರುಷಾರ್ಥ ಆಗಬೇಕು, ಬಹಳ ಸಮಯಕ್ಕಾಗಿ ಜಮಾ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥ. ಈ ಲೆಕ್ಕಾಚಾರ ಬಹಳ ಕಾಲದಿಂದ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ಮಜಾ ಎಲ್ಲಿರುತ್ತೆ? ಹೊಸ ಮನೆಯಲ್ಲಿರುತ್ತಲ್ವ. ಒಂದು ವೇಳೆ 2-3 ಜನ್ಮಗಳ ನಂತರ ಬಂದರು, 2-3 ತಿಂಗಳು ಮನೆ ಆಯಿತು ಅಂತ ಅಂದರೆ ಅದಕ್ಕೇನು ಹೇಳ್ತಾರೆ? ಹೊಸದು ಅಂತಾರ ಅಥವಾ 3 ತಿಂಗಳು ಕಳೆದ್ಬಿಟ್ಟಿದೆ ಅಂತ ಹೇಳ್ತಾರ? 3 ತಿಂಗಳಾಯಿತು ಅಂತಲೇ ಹೇಳ್ತಾರಲ್ವ, ಹೊಸದು ಅಂತ ಹೇಳೋದಿಲ್ಲ. ಬಾಬ್ದಾದರವರು ಸಹ ಬಯಸುತ್ತಾರೆ ಒಬ್ಬೊಬ್ಬರು ಬಾಬನ ಮುದ್ದು ಮಕ್ಕಳು, ವಾಹ ಮಕ್ಕಳು, ಬಾಬನ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳು ಮೊದಲ ಜನ್ಮದಲ್ಲಿ ಬ್ರಹ್ಮ ಬಾಬಾರವರ ಸಾಥಿಗಳಾಗಿ ಬರಬೇಕು. ಇಷ್ಟನಾ ಕೇಳ್ತಿದ್ದಾರೆ ಬಾಬಾ. ಪಸಂದ್ ಹೇ ಇಷ್ಟನಾ? ಒಳ್ಳೆಯದು. ಏನು ಮಾಡಬೇಕಾಗತ್ತೆ? ಬಾಬನ ಜೊತೆ ಫಸ್ಟ್ ಬರಬೇಕು ಮೊದಲ ಜನ್ಮದಲ್ಲಿ ಅಂದರೆ ಏನು ಮಾಡಬೇಕಲ್ವ? ಪುರುಷಾರ್ಥ ಅಂತೂ ಮಾಡಬೇಕಲ್ವ? ಇಷ್ಟನಾ? ಬಾಬರವರಿಗೂ ಸಹ ಇಷ್ಟ ಇದೆ, ಆದರೆ ಮಾಡಬೇಕು ಏನು? ಈಗಲಿಂದ ಸರಿ, ಕಳೆದೋಯ್ತು, ಇಲ್ಲಿವರೆಗೂ ಏನಾಯಿತು ಬಿಡಿ, ಪುಲಿಸ್ ಸ್ಟಾಪ್, ಅದನ್ನು ಬಿಟ್ಟು ಬಿಡಿ. ಬಾಬ್ದಾದ ಕ್ಷಮಿಸ್ಬಿಡುತ್ತಾರೆ, ಬಿಂದು ಇಟ್ಟುಬಿಡಿ, ಕಳೆದು ಬಿಡಿ. ಈಗಲಿಂದ ಬರ್ತ್ಡೇ ಏನಿವತ್ತು ಶಿವ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ, ಜನ್ಮದಿನವನ್ನು ಆಚರಿಸ್ತಾ ಇದ್ದೀರಾ, ಉಡುಗೊರೆ ಬಾಬರವರಿಗೆ ಏನು ಕೊಡ್ತೀರಾ? ಕೇಳ್ತಿದ್ದಾರೆ ಬಾಬಾ. ಜನ್ಮದಿನದ ಉಡುಗೊರೆ ಏನು ಕೊಡ್ತೀರಾ? ಬಾಬರವರಿಗೆ ಏನಾದರೂ ಸೌಗಾತ್ ಕೊಡಬೇಕು ಅಲ್ವಾ? ಕೊಡ್ತೀರಾ ಅಲ್ವಾ? ಬಾಬನ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಾ ಅಂದಾಗ ಬಾಬರವರಿಗೆ ಏನು ಗಿಫ್ಟ್ ಕೊಡ್ತೀರಾ? ಬಾಬರವರ ಆಸೆ ಏನಿದೆ? ಪ್ರತಿಯೊಬ್ಬ ಮಗುವಿನಲ್ಲಿ ಲಾಸ್ಟಲ್ಲಿ ಫಾಸ್ಟ್ ಆಗಲಿಕ್ಕೆ ಸಾಧ್ಯ ಇದೆ. ಲಾಸ್ಟಲ್ಲಿ ಬಂದರೂ ಫಾಸ್ಟಾಗಿ ಹೋಗಲಿಕ್ಕೆ ಸಾಧ್ಯ ಇದೆ. ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಅವರು ಕೈ ಎತ್ತಿ. ಒಳ್ಳೆಯದು. ಬಾಬ್ದಾದ ಎಲ್ಲ ಲಾಸ್ಟಲ್ಲಿ ಬಂದಿರುವಂತಹ ಮಕ್ಕಳಿಗೆ ಮೊದಲ ಬಾರಿ ಬಂದಿರೋದಕ್ಕೆ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಆದರೆ ಒಂದು ಭಾಗ್ಯವನ್ನು ಬಾಬಾ ತಿಳಿಸುತ್ತಿದ್ದಾರೆ. ಭಾಗ್ಯ ತಯಾರು ಮಾಡಿಕೊಳ್ಳುವಂತಹ ಮಾರ್ಜಿನ್ ಈಗ ಇದೆ. ಏಕೆಂದರೆ ಟೂ ಲೇಟ್ ಬೋರ್ಡ್ ಇನ್ನೂ ಹಾಕಿಲ್ಲ.
ಒಂದು ವೇಳೆ ಯಾರಾದರೂ ಲಾಸ್ಟಾಗಿ ಬಂದರೂ ಸಹ ಫಾಸ್ಟ್ ಪುರುಷಾರ್ಥ ಮಾಡಿದ್ದೇ ಆದರೆ ಲಾಸ್ಟ್ ಸೋ ಫಾಸ್ಟ್ ಸೋ ಫಸ್ಟ್ ಡಿವಿಷನ್ನಲ್ಲಿ ಬರಬಹುದು, ಫಸ್ಟ್ ನಂಬರಲ್ಲಿ ಅಲ್ಲ. ಅದಂತೂ ಪ್ರಸಿದ್ಧ ಆಗಿಬಿಟ್ಟಿದೆ. ಫಸ್ಟ್ ನಂಬರು ಬ್ರಹ್ಮ ಬಾಬಾ ಬರ್ತಾರೆ, ಮಮ್ಮ ಬಾಬಾ, ಅದು ಫಿಕ್ಸ್ ಆಗಿಬಿಟ್ಟಿದೆ, ಪ್ರಸಿದ್ಧ ಆಗಿದೆ. ಆದರೆ ಫಸ್ಟ್ ಡಿವಿಷನಲ್ಲಿ ಬರಬಹುದು. ಇಷ್ಟನಾ? ಈಗ ಹೊಸಬ್ರು ಯಾರೆಲ್ಲ ಬಂದಿದ್ದೀರಾ, ಬಂದಿರುವಂತಹ ಹೊಸ ಮಕ್ಕಳಿಗೆ ಇಷ್ಟನಾ? ಚಾನ್ಸ್ ಇದೆ. ಬಾಬ್ದಾದರವರು ಸೀಟನ್ನು ಕೊಡುತ್ತಾರೆ. ಆದರೆ ಮಾಡಬೇಕಾಗತ್ತೆ, ಸ್ವಲ್ಪ ಪುರುಷಾರ್ಥ ಅಂತೂ ಮಾಡಬೇಕು. ಕುಚ್ ಕರ್ನಾ ಭಿ ತೋ ಪಡೇಗಾನ ಅಂತಾರೆ ಬಾಬಾ. ಏನಾದರೂ ಮಾಡಬೇಕಲ್ವ ಫಸ್ಟ್ ಡಿವಿಷನಲ್ಲಿ ಬರಬೇಕು ಅಂದರೆ. ಒಂದೊಂದು ಶ್ವಾಸ, ಒಂದೊಂದು ಸಂಕಲ್ಪ ಅಟೆನ್ಷನ್ ಕೊಡಬೇಕು. ಪ್ರತಿ ಶ್ವಾಸ, ಪ್ರತಿ ಸಂಕಲ್ಪ ಸಮರ್ಥವಾಗಿ ಇರಬೇಕು, ವ್ಯರ್ಥ ಆಗಬಾರದು. ಏಕೆಂದರೆ ತಮ್ಮೆಲ್ಲರದು ಬಲೆ ಫಸ್ಟ್ ಟೈಮ್ ಬಂದಿರುವಂತಹವರಿರ್ಬೋದು, ಲಾಸ್ಟಲ್ಲಿ ಬಂದಿರುವಂತಹವರಿರಬಹುದು. ಆದರೆ ಟೈಟಿಲ್ ಏನಿದೆ? ಸಮರ್ಥ ಮಕ್ಕಳು, ಬಲಹೀನ ಮಕ್ಕಳಲ್ಲ. ಬಾಬ್ದಾದ ನೆನಪು ಪ್ರೀತಿ ಏನು ಕೊಡ್ತಾರೆ? ಪ್ರತಿದಿನ ನೆನಪು ಪ್ರೀತಿ. ಲಾಡಲ್ಲೇ ಸಿಕ್ಕಿಲ್ಲದೆ ದಿಲ್ ತಕ್ತ ನಶೀನ್ ಬಚ್ಚೆ ಅಂತ ಹೇಳುತ್ತಾರಲ್ವ. ಮುದ್ದಾದ ಮಕ್ಕಳು, ಅಪರೂಪದ ಮಕ್ಕಳು, ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ ನೆನಪು ಪ್ರೀತಿ ಅಂತ ಹೇಳುತ್ತಾರಲ್ವ. ಆದ್ದರಿಂದ ಬಾಬಾ ಈ ಸುವರ್ಣ ಅವಕಾಶವನ್ನು ಕೊಡುತ್ತಿದ್ದಾರೆ. ಆದರೆ ಪಡೆಯುವವರು ಪಡೆದುಕೊಳ್ಳಿ. ಬಾಬಾ ಕೊಡುತ್ತಾರೆ, ಬಂಧಿತರಾಗಿದ್ದಾರೆ ಕೊಡಲು. ಇದೀರಾ ಯಾರಾದರೂ ತೀವ್ರ ಪುರುಷಾರ್ಥಿಗಳು? ಚಾನ್ಸ್ ಇದೆ, ತಗೊಳ್ಬಹುದು. ಟೂಲೇಟ್ ಬೋರ್ಡು ಹಾಕ್ಬಿಟ್ಟ ಮೇಲೆ ಫಿನಿಶ್, ಆಮೇಲೆ ಏನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಬಾಬ್ದಾದರವರಿಗೆ ಜನ್ಮದ ಉಡುಗೊರೆ ಏನು ಕೊಡ್ತೀರಾ? ಜನ್ಮದ ಉತ್ಸವವನ್ನು ಆಚರಿಸಲು ಬಂದಿದ್ದೀರಾ ಅಲ್ವಾ? ಬಾಬ್ದಾದರವರಂತೂ ತಾವು ಮಕ್ಕಳ ಜನ್ಮದಿನದಂದು ತಾವೆಲ್ಲ ಮಕ್ಕಳಿಗೆ ವಿಶೇಷ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಏನೆಂದು? 90% ನೀವು ತೀವ್ರ ಪುರುಷಾರ್ಥ ಇಂದಿನಿಂದ ಅಂತಿಮದವರೆಗೆ ಒಂದು ವೇಳೆ ಮಾಡಿದ್ದೀರಾ ಅಂದರೆ 10% ನಾನು ಹೆಚ್ಚಿಸ್ಬಿಡ್ತೀನಿ ಅಂತಾರೆ ಬಾಬಾ. 90% ಅಂಕಗಳು ನೀವು ತಗೊಂಡ್ರೆ ಇನ್ನು 10% ನಾನು ಉಡುಗೊರೆಯ ರೂಪದಲ್ಲಿ ಕೊಟ್ಟು ಬಿಡುತ್ತೀನಿ ಅಂತಾರೆ ಬಾಬಾ. ಮಂಜೂರು ಇದೆ ಅಂತಾರೆ ಬಾಬಾ. ಈಗ ವ್ಯರ್ಥ ಸಮಾಪ್ತಿ. ಹೇಗೆ ನೋಡಿ, ಸತ್ಯಯುಗದ ದೇವತೆಗಳು ಬರ್ತಾರಲ್ವ, ಇಷ್ಟ ಅಲ್ವಾ ಇದು? ಬಾಬಾ ಹೇಳ್ತಾರೆ 10% ಏನು ನಾನು ಕೊಡಬೇಕು, ಅದು ನಾನು ಕೊಟ್ಟು ಬಿಡ್ತೀನಿ. ಇಷ್ಟನಾ? ಮಂಜೂರ? ಈಗ ವ್ಯರ್ಥ ಎಲ್ಲ ಸಮಾಪ್ತಿ ಆಗಬೇಕು. ಹೇಗೆ ನೋಡಿ, ಸತ್ಯಯುಗದ ದೇವತೆಗಳು ಬರ್ತಾರಲ್ವ, ಅವ್ರಿಗೇನು ಗೊತ್ತಿಲ್ಲ ಇಲ್ಲಿನ ಭಾಷೆ ಏನು ಮಾತಾಡ್ತಾರೆ ಎಂದು. ಪುರುಷಾರ್ಥ ಶಬ್ದ ಹೇಳ್ತೀರಾ ಅಲ್ವಾ? ಅವ್ರು ಹೇಳ್ತಾರೆ ಪುರುಷಾರ್ಥ ಅಂದರೆ ಏನು? ಯಾಕೆಂದರೆ ಪ್ರಾರಬ್ಧ ಉಳ್ಳಂತಹವರು ಅವ್ರು ಪುರುಷಾರ್ಥ ಇಲ್ಲಿ ಮಾಡಿದ್ದಾರೆ ಸಂಗಮ ಯುಗದಲ್ಲಿ. ಸತ್ಯಯುಗದಲ್ಲಿ ಪ್ರಾರಬ್ಧ ತಗೊಳ್ತಾರೆ. ಹಾಗಾಗಿ ಪುರುಷಾರ್ಥದ ಬಗ್ಗೆ ಗೊತ್ತಿಲ್ಲ. ಈ ರೀತಿ ತಾವು ತೀವ್ರ ಪುರುಷಾರ್ಥಿಗಳಿಗೆ ಸ್ವಪ್ನದಲ್ಲಿ, ಸಂಕಲ್ಪದಲ್ಲಿ ಅಥವಾ ಪ್ರಾಕ್ಟಿಕಲ್ ಕರ್ಮದಲ್ಲಿ ವ್ಯರ್ಥ ಏನಿದೆ ಅದರ ಸಮಾಪ್ತಿ ಮಾಡಬೇಕು. ಏನೆಲ್ಲ ವ್ಯರ್ಥ ಇದೆ ಸ್ವಪ್ನದಲ್ಲಿ, ಸಂಕಲ್ಪದಲ್ಲಿ, ಪ್ರಾಕ್ಟಿಕಲ್ ಕರ್ಮದಲ್ಲಿ, ಅದೆಲ್ಲವನ್ನು ಸಮಾಪ್ತಿ ಮಾಡಬೇಕು. ಇದೆಯಾ ಸಾಹಸ? ಕೇಳ್ತಾರೆ ಬಾಬಾ. ಧೈರ್ಯ ಇದೆಯಾ? 10% ಬಾಬಾ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಮಂಜೂರ? ಕೈ ಎತ್ತಿ. ಎಷ್ಟು ಪರ್ಸೆಂಟೇಜು ಪಕ್ಕ ಇದೆ? 100%. ಇಲ್ಲ, 101%. ಏಕೆಂದರೆ ಬಾಬ್ದಾದರವರಿಗೆ ಮಕ್ಕಳ ವಿನಃ, ಮಕ್ಕಳ ಜೊತೆಯ ವಿನಃ ಇಷ್ಟ ಆಗೋದಿಲ್ಲ. ಬಾಬಾ ತಿಳಿದುಕೊಳ್ಳುತ್ತಾರೆ. ಯಾವಾಗ ನನ್ನ ಬಾಬಾ ಎಂದು ಮಕ್ಕಳು ಹೇಳಿದ್ರು ಅಂದಾಗ ಬಾಬಾ ಹೇಳ್ತಾರೆ ನನ್ನ ಮಕ್ಕಳು ಅಂದಾಗ ಬಾಬಾ ಸಮಾನ ಅಂತೂ ಆಗಬೇಕು ಅಲ್ವಾ? ಈಗ ದೃಢ ಸಂಕಲ್ಪದ ಅವಶ್ಯಕತೆ ಇದೆ. ತಾವೇನು ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದ್ದೀರಾ ಅಲ್ವಾ? ದೃಢ ಸಂಕಲ್ಪ ಸಫಲತೆಯ ಬೀಗದ ಕೈ ಆಗಿದೆ ಅಂದಾಗ ಸಂಕಲ್ಪವನ್ನು ಕಾಮನ್ ಮಾಡಿಕೊಳ್ಳಬೇಡಿ, ಸಾಧಾರಣ ಮಾಡಿಕೊಳ್ಳಬೇಡಿ. ತಾವು ಯಾರಾಗಿದ್ದೀರಾ? ಒಂದು ವೇಳೆ ಇಲ್ಲಿನ ಪ್ರೆಸಿಡೆಂಟು ನಾರ್ಮಲಿ ಎಲ್ಲರ ಥರ ನಡೆದ್ರೆ ಇಷ್ಟ ಆಗತ್ತಾ? ತಾವ್ಯಾರಾಗಿದ್ದೀರಾ? ಸೊ ಇಲ್ಲಿನ ಪ್ರೆಸಿಡೆಂಟೇ ನಾರ್ಮಲಾಗಿ ಸಾಧಾರಣ ನಡತೆ ಇಲ್ಲಿದ್ದರೆ ಇಷ್ಟ ಆಗೋದಿಲ್ಲ. ಸೊ ತಾವ್ಯಾರಾಗಿದ್ದೀರಾ? ತಾವಂತೂ 3 ಸಿಂಹಾಸನಗಳ ನಿವಾಸಿಗಳಾಗಿದ್ದೀರಾ.
ಭೃಕುಟಿ ಸಿಂಹಾಸನ, ತಂದೆಯ ಹೃದಯ ಸಿಂಹಾಸನ, ವಿಶ್ವರಾಜ್ಯಾಧಿಕಾರಿಯ ಸಿಂಹಾಸನ ಅಲ್ವಾ. ಬಾಬಾ ಹೇಳ್ತಾರೆ ಎಲ್ಲದಕ್ಕಿಂತ ದೊಡ್ಡ ಸಿಂಹಾಸನ ಯಾವುದು? ಬಾಪ್ ದಾದರವರ ಹೃದಯ ಸಿಂಹಾಸನ ಅಂದಾಗ ಹೃದಯ ಸಿಂಹಾಸನದಲ್ಲಿರುವಂತಹವರು ಮೊದಲ ಜನ್ಮದ ಸಾತಿಯರಂತೂ ಆಗ್ತೀರಾ. ಇಲ್ಲಿ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳು ಸತ್ಯಯುಗದಲ್ಲಿ ಮೊದಲ ಸಾತಿಯರಂತೂ ಆಗ್ತೀರಾ ಅಲ್ವಾ. ಫಸ್ಟ್ ಜನ್ಮದಲ್ಲಿ ಬಲೆ ಸಿಂಹಾಸನದಲ್ಲಿ ಒಬ್ಬರೇ ಕೂತ್ಕೊಳ್ಳೋದು, ಆದರೆ ರಾಯಲ್ ಫ್ಯಾಮಿಲಿ ರಾಜ್ಯಾಧಿಕಾರಿಗಳಂತೂ ಆಗಬಹುದಲ್ವಾ. ಜೊತೆ ನಿಭಾಯಿಸುವಂತಹವರು ಮನೆಯವರೆಗೂ ಜೊತೆಯಲ್ಲಿ ಹೋಗ್ತೀರಾ ಅಲ್ವಾ. ಬಾಬ್ದಾದ ಹೇಗಾದರೂ ಮಾಡಿ ಕರ್ಕೊಂಡು ಹೋಗ್ತಾರೆ, ವಯಾ ಕರ್ಕೊಂಡು ಹೋಗ್ತಾರೆ ಅಥವಾ ಡೈರೆಕ್ಟ್ ಕರ್ಕೊಂಡು ಹೋಗ್ತಾರಾ? ಕರ್ಕೊಂಡು ಹೋಗ್ತಾರಲ್ವಾ ಬಾಬಾ. ಸೊ ಬಾಬಾ ಹೇಳ್ತಾರೆ ಏನು ಮನೇಲಿ ಕೂತ್ಕೊಂಡ್ಬಿಡ್ತೀರೇನು? ಬಾಬಾ ಮನೆಗೆ ಕರ್ಕೊಂಡು ಹೋಗ್ತಾರೆ ಮತ್ತು ರಾಜ್ಯದಲ್ಲಿ ಕಳಿಸ್ತಾರೆ. ಏನು ಮನೆಯಲ್ಲೇ ಕೂತ್ಕೊಂಡ್ಬಿಡ್ತೀರಾ? ಬ್ರಹ್ಮ ಬಾಬಾ ಹೊರಟು ಹೋಗ್ತಾರೆ, ನೀವು ಕೂತ್ಕೊಂಡ್ಬಿಡ್ತೀರೇನು? ಒಂದು ವೇಳೆ ಬಾಬಾ ಹೋಗ್ತಾರೆ ರಾಜ್ಯದಲ್ಲಿ ಬರ್ತಾರೆ, ನೀವು ಕೂತ್ಕೊಂಡ್ಬಿಟ್ರೆ ಇಷ್ಟ ಆಗತ್ತಾ? ಇಲ್ಲ. ರಾಜಯೋಗಿಗಳಲ್ವ ತಾವು. ತಮಗೆ ತಾವು ಏನು ಟೈಟಿಲ್ ಕೊಟ್ಕೊಂಡಿದ್ದೀರಾ? ಬೇರೆಯವರಿಗೂ ಸಹ ಏನು ಕಲಿಸ್ತೀರಾ? ರಾಜಯೋಗವ ಅಥವಾ ಪ್ರಜಾಯೋಗವ? ಬಲೆ ರಾಯಲ್ ಪ್ರಜೆಗಳೇ ಇರಬಹುದು, ಆದರೆ ಪ್ರಜಾಯೋಗಿಗಳಂತೂ ಅಲ್ಲ ಅಲ್ವಾ. ರಾಜಯೋಗಿಗಳು ಅಂದಾಗ ಎಲ್ಲರಿಗೂ ಬಾಬಾರವರು ತಾವೆಲ್ಲ ಮಕ್ಕಳ ಪ್ರತಿ ಕೊಟ್ಟಿರುವ ಉಡುಗೊರೆ ನೆನಪಿದೆ ಅಲ್ವಾ. ಎಲ್ಲಿಯವರೆಗೆ? ಅಂತಿಮದವರೆಗೆ ಬಾಬಾ ಜೊತೆಗಿದ್ದು ಕರ್ಕೊಂಡು ಹೋಗ್ತಾರೆ. ಬಾಬ್ದಾದ ನೋಡಿದ್ರು ಪುರುಷಾರ್ಥ ಬಹಳ ಮಾಡ್ತಿದ್ದೀರಾ. ಯಾವಾಗ ಬಾಬ್ದಾದ ನೋಡ್ತಾರೆ ಮಕ್ಕಳು ಬಹಳ ಪರಿಶ್ರಮ ಪಡ್ತಿರ್ತೀರ. ಮಕ್ಕಳ ಪರಿಶ್ರಮವನ್ನು ನೋಡಿ ಬಾಬ್ರವ್ರಿಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಪ್ರೀತಿಯಲ್ಲಿ ಇರಿ, ಬಾಬನ ಸ್ನೇಹದಲ್ಲಿ ಪ್ರೀತಿಯಲ್ಲಿ ಇರಿ, ಆಗ ಪರಿಶ್ರಮ ಸಮಾಪ್ತಿಯಾಗುವುದು. ನನ್ನ ಬಾಬಾ ಅಂದಾಗ ನನ್ನದು ಖತಮ್, ಬೇರೆ ಏನೆಲ್ಲ ನನ್ನದು ಅಂತಿರುತ್ತೆ ಸಮಾಪ್ತಿ ಆಗತ್ತೆ. ಯಾವಾಗ ನನ್ನ ಬಾಬಾ ಹೇಳ್ತೀರಾ ಅನೇಕ ನನ್ನದು ಅದರಲ್ಲಿ ಸಮಾವೇಶವಾಗತ್ತೆ. ದೇಹಾಭಿಮಾನದ ನನ್ನತನ ಸಮಾಪ್ತಿ ಆಗತ್ತೆ. ಒಂದು ಆಟದ ಗೊಂಬೆ ತರ್ತಾರಲ್ವ, ಒಂದರಲ್ಲೊಂದು ಆಗ್ತಾರಲ್ವ, ಒಂದರಲ್ಲಿ 10-12 ಗೊಂಬೆಗಳು ಸಮಾವೇಶವಾಗಿಬಿಡತ್ತೆ. ಆಟದ ಗೊಂಬೆ ಅಂತೂ ಇದೆ ಅಲ್ವಾ. ಒಂದು ನನ್ನ ಬಾಬಾ ಅಂತ ಹೇಳಿದ್ದೀರಾ ಅಂತ ಅಂದರೆ ಎಲ್ಲ ಸಮಾವೇಶವಾಗಿಬಿಡತ್ತೆ. ಮೇರಾ ಬಾಬಾ ಅಂತ ಹೇಳುವವರಲ್ವ, ಒಂದೇ ಗೊಂಬೆ, ಅದರಲ್ಲೆಲ್ಲ ಸಮಾವೇಶ ಆಗತ್ತೆ. ನನ್ನ ಬಾಬಾ ಅಲ್ವಾ, ಮೇರಾ ಬಾಬಾ ಅಲ್ವಾ, ಮಹಾರಥಿಯರ ಬಾಬಾ ಅಂತೂ ಅಲ್ಲ ಅಲ್ವಾ, ನನ್ನ ಬಾಬಾ. ಯಾವಾಗ ನನ್ನ ಬಾಬಾ ಅಂತ ಹೇಳುತ್ತೀರಾ ಅದ್ದಿನ ನನ್ನತನವೆಲ್ಲವೂ ಬಾಬರವರಲ್ಲಿ ನಿಮ್ಮದರಲ್ಲಿ ಸಮಾವೇಶವಾಗತ್ತೆ. ನನ್ನದಕ್ಕೆ ಬದಲಾಗಿ ಬಾಬಾ ನಿಮ್ಮದು ಅಂತ ಹೇಳಿ. ಎಷ್ಟು ವ್ಯತ್ಯಾಸ ಇರುತ್ತೆ ನನ್ನದು ಮತ್ತು ನಿಮ್ಮದು, ಎಷ್ಟು ಅಂತರವಿದೆ. ನಾನು ಮತ್ತು ನೀವು ಒಂದು ಶಬ್ದದ ಅಂತರ ಪಕ್ಕ ಇದೆ ಅಲ್ವಾ. ನನ್ನ ಬಾಬಾ, ನಿಮ್ಮ ಬಾಬಾ ಅಲ್ಲ, ನನ್ನ ಬಾಬಾ. ಪಕ್ಕಾನಾ? ಎಷ್ಟು %? 100%. 100 ಮತ್ತು 1 ಈ ರೀತಿ 1 ಅಂತ ಒಂದು ಬೆರಳೆತ್ತಿ 101 ಆಗಿಬಿಡತ್ತೆ ಅಲ್ವಾ. 101 ಹೇಳ್ತೀರಲ್ವ. ಅದು ಎತ್ತಿ ಅಂತಾರೆ ಬಾಬಾ 101. ಬಾಬ್ದಾದ ನೋಡ್ತಿದ್ದಾರೆ, ಟಿ ವಿಯಲ್ಲಿಯೂ ಸಹ ನೋಡ್ತಿದ್ದಾರೆ. ಒಳ್ಳೆಯದು. 4 ಕಡೆಯ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ, 4 ಕಡೆಯ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ, 4 ಕಡೆಯ ಬಾಬ್ದಾದರವರು ಏನು ಗಿಫ್ಟ್ ಕೊಟ್ಟಿದ್ದಾರೆ ಆ ಗಿಫ್ಟನ್ನು, ಉಡುಗೊರೆಯನ್ನು ಸ್ವೀಕಾರ ಮಾಡುವಂತಹ ಮತ್ತು ಏನು ಮಕ್ಕಳು ಸಂಕಲ್ಪದಿಂದ ಬಾಬ್ರವ್ರಿಗೆ ಗಿಫ್ಟ್ ಕೊಟ್ಟಿದ್ದೀರಾ ಆ ಸಂಕಲ್ಪವನ್ನು ಸದಾ ದೃಢ ಮಾಡಿಕೊಳ್ಳುವಂತಹ ದೃಢ ಪುರುಷಾರ್ಥಿ, ಪ್ರತಿಜ್ಞೆ ಮಾಡಿ ಪ್ರತ್ಯಕ್ಷತೆ ಮಾಡುವಂತಹ ಸರ್ವ ಮಕ್ಕಳಿಗೆ ಬಾಬ್ದಾದರವರ ಬಹಳ ಬಹಳ ಹೃದಯದ ಪ್ರೀತಿ, ಹೃದಯದ ನೆನಪು ಪ್ರೀತಿ, ಹೃದಯದ ಮುದ್ದು ಮತ್ತು ನೆನಪು ಪ್ರೀತಿ ಸ್ವೀಕಾರವಾಗಲಿ. ಮತ್ತು ಎಲ್ಲ ಮಕ್ಕಳಿಗೆ ಬಾರಿ ಬಾರಿಗೂ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ವರದಾನ: ಅತಿಥಿತನದ ವೃತ್ತಿಯ ಮೂಲಕ ಪ್ರವೃತ್ತಿಯನ್ನು ಶ್ರೇಷ್ಠ, ಸ್ಥಿತಿಯನ್ನು ಶ್ರೇಷ್ಠ ಮಾಡಿಕೊಳ್ಳುವಂತಹ ಸದಾ ಉಪರಾಮ್ ಆಗಿರಿ. ಅತಿಥಿತನದ ವೃತ್ತಿಯ ಮೂಲಕ
ಪ್ರವೃತ್ತಿಯನ್ನು ಶ್ರೇಷ್ಠ, ಸ್ಥಿತಿಯನ್ನು ಬಹಳ ಉನ್ನತ ಮಾಡಿಕೊಳ್ಳುವಂತಹ ಸದಾ ಉಪರಾಮ್ ಆಗಿರಿ. ವರದಾನದ ವಿಶ್ಲೇಷಣೆ. ಯಾರು ಸ್ವಯಂವನ್ನು ಅತಿಥಿ ಎಂದು ತಿಳಿದು ನಡೆಯುತ್ತಾರೆ ಅವರು ತಮ್ಮ ದೇಹರೂಪಿ ಮನೆಯ ಜೊತೆಯಲ್ಲಿಯೂ ಕೂಡ ನಿರ್ಮೋಹಿಗಳಾಗಿರುತ್ತಾರೆ. ಅತಿಥಿತನ ಇತ್ತು ಅಂದರೆ ಅತಿಥಿಗಳಿಗೆ ಏನೂ ಇರಲ್ಲ ಅಲ್ವಾ. ಕಾರ್ಯದಲ್ಲಿ ಎಲ್ಲ ವಸ್ತುಗಳನ್ನು ಹಾಕ್ತಾರೆ, ಆದರೆ ತನ್ನತನದ ಭಾವ ಇರುವುದಿಲ್ಲ. ಅವರೆಲ್ಲರೂ ಸಾಧನಗಳನ್ನು ತಮ್ಮದಾಗಿಸಿಕೊಂಡಿದ್ದರೂ ಎಷ್ಟು ಭಿನ್ನ ಅಷ್ಟು ಬಾಬಾರವರಿಗೆ ಪ್ರಿಯರಾಗಿ ಇರುತ್ತಾರೆ. ದೇಹದ ಸಂಬಂಧ, ದೇಹದ ವೈಭವಗಳಿಂದ ಸಹಜವಾಗಿ ಉಪರಾಮ್ ಆಗುತ್ತಾರೆ. ಎಷ್ಟೆಷ್ಟು ಅತಿಥಿತನದ ವೃತ್ತಿ ಇರುವುದು ಅಷ್ಟು ಪ್ರವೃತ್ತಿ ಶ್ರೇಷ್ಠ ಮತ್ತು ಸ್ಥಿತಿ ಉನ್ನತವಾಗಿರುವುದು. ಸ್ಲೋಗನ್. ತಮ್ಮ ಸ್ವಭಾವವನ್ನು ನಿರ್ಮಲ ಮಾಡಿಕೊಂಡಾಗ ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಸಮಾವೇಶವಾಗಿರುವುದು. ತಮ್ಮ ಸ್ವಭಾವವನ್ನು ನಿರ್ಮಲ ಮಾಡಿಕೊಂಡಾಗ ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಸಮಾವೇಶವಾಗಿರುವುದು. ಅವ್ಯಕ್ತ ಇಶಾರೆ. ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಪ್ರಪಂಚದ ಮುಂದೆ ಈಗ ಇದೇ ವಾಸ್ತವಿಕತೆಯನ್ನು ತೋರಿಸಬೇಕು. ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ. ಏಕರಸ ಸ್ಥಿತಿ ಉಳ್ಳವರಾಗಿದ್ದೇವೆ. ಒಬ್ಬರ ಲಗನ್ನಿನಲ್ಲಿ ಮಗ್ನರಾಗಿದ್ದು ಒಬ್ಬ ತಂದೆಯ ಹೆಸರನ್ನು ಪ್ರತ್ಯಕ್ಷ ಮಾಡುವವರಾಗಿದ್ದೇವೆ. ಈಗ ಈ ಭಿನ್ನ ಮತ್ತು ಪ್ರಿಯವಾಗಿರುವ ಸುವರ್ಣ ಸ್ಥಿತಿಯ ಧ್ವಜವನ್ನು ಹಾರಿಸಬೇಕು. ಚಿಕ್ಕವರಿರಲಿ ದೊಡ್ಡವರಿರಲಿ, ಕಾಯಿಲೆ ಇರುವವರಿರಲಿ, ಆರೋಗ್ಯವಾಗಿರುವವರೇ ಇರಬಹುದು, ಮಹಾರಥಿಗಳೇ ಇರಬಹುದು, ಕುದುರೆ ಸವಾರರೇ ಇರಬಹುದು, ಎಲ್ಲರೂ ಏಕಮತವಾಗಿ ಸಹಯೋಗಿಗಳಾಗಿದ್ದಾಗ ಸಹಜವಾಗಿ ಸಫಲತಾ ಮೂರ್ತಿ ಆಗುತ್ತೀರಾ. ಓಂ ಶಾಂತಿ.